ಹಾಯ್ ಎವ್ರಿವನ್, ಇವತ್ತಿನ ವಿಡಿಯೋನಲ್ಲಿ ಡಾಬಾ ಸ್ಟೈಲಲ್ಲಿ ಒಂದು ಮಟನ್ ಗ್ರೇವಿನ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಸಿಂಪಲಾಗಿ ಅಂದರೆ ಹೋಟೆಲ್ಸ್ ಅಲ್ಲೆಲ್ಲ ಮಾಡ್ತಾರೆ ನೋಡಿ, ಆ ಥರ ಸಿಂಪಲಾಗಿ ಈಸಿಯಾಗಿ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು. ಇದಕ್ಕೆ ನಾನು 1 kg ಅಷ್ಟು ಮಟನ್ ತೊಗೊಂಡಿದ್ದೀನಿ. ಒಂದು ಬೌಲ್ಗೆ 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಸಾಂಬಾರು ಪೌಡರ್ನ ಹಾಕ್ಕೊಂಡಿದ್ದೀನಿ. ನಂತರ ಅದಕ್ಕೆ 1/4 ಸ್ಪೂನಷ್ಟು ಜೀರಿಗೆ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ನಂತರ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ಈಗ ಅದೇನು ಡ್ರೈ ಮಸಾಲೆಗಳನ್ನ ಹಾಕ್ಕೊಂಡ್ವು ನೋಡಿ, ಅದಕ್ಕೆ ಒಂದು 2 ಸ್ಪೂನಷ್ಟು ಇಲ್ಲಿ ಎಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ. ಅಂದರೆ ಅದು ನೆನಿಬೇಕು, ಅದು ಮಸಾಲೆಗಳು, ಅದಕ್ಕೆ ಎಣ್ಣೆಯನ್ನು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಟೇಸ್ಟ್. ಈಗ ನೋಡಿ ಎಣ್ಣೆ ಸ್ವಲ್ಪ ಅದು ತಿಕ್ನೆಸ್ ಜಾಸ್ತಿ ಇದೆ ನೋಡಿ, ಇನ್ನೊಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಟೋಟಲಾಗಿ ಒಂದು 3 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಬಿಟ್ಟು ನೀಟಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಇಟ್ಕೋತಾ ಇದ್ದೀನಿ. ಅಂದರೆ ಒಂದು 3ರಿಂದ, ಅಂದರೆ ದೊಡ್ಡ ಸ್ಪೂನಲ್ಲಿ 3 ಸ್ಪೂನ್ ಆಗುತ್ತೆ, ಚಿಕ್ಕ ಸ್ಪೂನಲ್ಲಾದರೆ ಒಂದು 5ರಿಂದ 6 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಳ್ಬೇಕು. ನೋಡಿ ಈ ಥರ ಅದನ್ನು ಚೆನ್ನಾಗಿ ನೆನಿಬೇಕು ಒಂದು 10 ನಿಮಿಷ. ನಂತರ ಒಂದು 10 ನಿಮಿಷ ಆದಮೇಲೆ ಮಟನ್ಗೆ ಒಂದು 3 ಈರುಳ್ಳಿಯನ್ನು ಉದ್ದದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಸಣ್ಣ ಈರುಳ್ಳಿ, ದೊಡ್ಡ ಈರುಳ್ಳಿ ಆದರೆ 2 ಸಾಕು. ನಂತರ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ನೋಡಿ ಒಂದು 10 ನಿಮಿಷ ಇದನ್ನು ನೆನೆಯಲಿಕ್ಕೆ ಬಿಟ್ಟಿದ್ದೆ. ಈಗ ಚೆನ್ನಾಗಿ ನೆಂದಿದೆ ಇದು. ಈಗ ಅದೇನು ನಾವು ಮಸಾಲವನ್ನು ಮಿಕ್ಸ್ ಮಾಡ್ಕೊಂಡಿದ್ವು ಅದನ್ನು ಮಟನ್ಗೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಬೇಕು. ಈಗ ಇದು ಅಷ್ಟೇ ಒಂದು 20 ಮಿನಿಟ್ಸ್ ನೀಟಾಗಿ ನೆನಿಬೇಕು ಖಾರದಲ್ಲಿ. ನೋಡಿ ಈಗ ಎಲ್ಲವನ್ನು ಸೇರಿಸ್ಬಿಟ್ಟು ನೀಟಾಗಿ ಅದನ್ನು ಸ್ಪೂನಿಂದನಾದರೂ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕೈನಿಂದನಾದರೂ ಬೇಗ ಆಗುತ್ತೆ. ನೀಟಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಕೈನಿಂದನೇ ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ. ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು 20 ಮಿನಿಟ್ಸ್ ಅದನ್ನು ರೆಸ್ಟ್ ಮಾಡಲಿಕ್ಕೆ ಬಿಡಿ. ಟೈಮ್ ಇದ್ದರೆ ಹಾಫ್ ಆನ್ ಅವರ್ ಇಲ್ಲಾಂದರೆ 1 ಗಂಟೆನಾದರೂ ಬಿಡ್ಬೋದು. ಒಂದು 20 ಮಿನಿಟ್ಸ್ ಆದರೂ ರೆಸ್ಟ್ ಮಾಡಲಿಕ್ಕೆ ಬಿಡಿ. ಮಟನ್ ಎಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ನೋಡಿ, ಈಗ ಅದಕ್ಕೆ 1.5 ಸ್ಪೂನಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಇಲ್ಲೇ ಎಲ್ಲ ಮಸಾಲವನ್ನು ಸೇರಿಸ್ಕೊಂಡ್ರೆ ಗ್ರೇವಿ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಮತ್ತು ಹೋಟೆಲಲ್ಲೆಲ್ಲ ಸಿಂಪಲ್ಲಾಗಿ ಇದೇ ರೀತಿ ಮಾಡೋದು, ಆದರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ತಾರೆ ನೋಡಿ, ಅದರಿಂದ ಅದು ಎಣ್ಣೆ ಎಲ್ಲ ಬಿಟ್ಬಿಟ್ಟು ತುಂಬ ಚೆನ್ನಾಗಿ ಆಗಿರುತ್ತೆ ಅದು. ಅವರಷ್ಟು ತೆಂಗಿನಕಾಯಿ ಮಸಾಲ ಅದು ಯಾವುದನ್ನೂ ಗ್ರೇವಿಗೆ ಹಾಕಲ್ಲ. ನೋಡಿ ಈಗ ಇದು ಒಂದು 20 ಮಿನಿಟ್ಸ್ ಆದಮೇಲೆ ಒಂದು ಕುಕ್ಕರ್ಗೆ ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು 2 ಪಲಾವ್ ಎಲೆ, ಒಂದು 3ರಿಂದ 4 ಒಣಮೆಣಸಿನಕಾಯಿ, ನಂತರ ಒಂದು 2 ಏಲಕ್ಕಿ, ಒಂದು 3 ಚಕ್ಕೆ, ಒಂದು ಸ್ವಲ್ಪ ಲವಂಗ, ಒಂದು 5ರಿಂದ 6 ಕಾಳು ಮೆಣಸನ್ನು ಸೇರಿಸ್ಕೊತಾ ಇದ್ದೀನಿ. ಇಷ್ಟು ಡ್ರೈ ಪದಾರ್ಥಗಳನ್ನ ಏನು ಹಾಕಿದ್ದೀವಿ ಸ್ವಲ್ಪ ಲೈಟಾಗಿ, ತುಂಬ ಫ್ರೈ ಮಾಡ್ಕೊಳ್ಳೋದು ಬೇಡ. ನಂತರ ಒಂದು 2 ಬೆಳ್ಳುಳ್ಳಿಯನ್ನು ನೀಟಾಗಿ ಸಿಪ್ಪೆ ಸುಲಿದ್ಬಿಟ್ಟು ಸೇರಿಸಿದ್ದೀನಿ. ಏನು ಜಜ್ಜಿಬಿಟ್ಟು ಏನೂ ಹಾಕೊಳ್ಳೋದೇನು ಬೇಡ, ಫುಲ್ ಮಿಕ್ಸ್ ಆಗಿರುತ್ತೆ, ಅಂದರೆ ಬೆಂದೋಗಿರುತ್ತೆ ಅದು. ನಂತರ 1 ಈರುಳ್ಳಿಯನ್ನು ಉದ್ದದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ, ಏಕೆಂದರೆ ಆಲ್ರೆಡಿ ಈರುಳ್ಳಿಯನ್ನು ನಾವು ಅಲ್ಲಿ ಮಟನ್ನಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಅದರಿಂದ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿಕ್ಕೆ 1 ಈರುಳ್ಳಿ ಸಾಕಾಗುತ್ತೆ. ನಂತರ ಶುಂಠಿ ತುರಿದಿರೋದನ್ನ 1 ಇಂಚಷ್ಟು ಶುಂಠಿಯನ್ನು ತುರಿದು ಇಟ್ಕೊಂಡಿದ್ದೆ, ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಇಷ್ಟನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು, ತುಂಬ ಏನು ಫ್ರೈ ಮಾಡೋದು ಬೇಡ, ಲೈಟಾಗಿ ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈರುಳ್ಳಿದು. ಈಗ ನೋಡಿ ನಾವು ಅದೇನು ಮಿಕ್ಸ್ ಮಾಡಿಟ್ಕೊಂಡಿದ್ವು ಬೌಲ್ನಲ್ಲಿ ಅದನ್ನು ಪೂರ್ತಿಯಾಗಿ ಇದಕ್ಕೆ ಸೇರಿಸ್ಕೋಬೇಕು. ಇದಕ್ಕೆ ಎಲ್ಲ ನಾವು ಉಪ್ಪು ಅಚ್ಕಾರದ ಪುಡಿ ಎಲ್ಲ ಮಿಕ್ಸ್ ಮಾಡಿರೋದ್ರಿಂದ ಮತ್ತೆ ಇನ್ನೇನು ಸೇರಿಸೋ ಅವಶ್ಯಕತೆ ಇಲ್ಲ. ಕೊನೆಯಲ್ಲಿ ಒಂದು ಸ್ವಲ್ಪ ಇದಕ್ಕೆ ಬಿರಿಯಾನಿ ಮಟನ್ ಮಸಾಲ ಬರುತ್ತೆ ನೋಡಿ, ಅದನ್ನು ಸೇರಿಸ್ಕೊಂಡ್ರೆ, ಇಲ್ಲಾಂದರೆ ಚಿಕನ್ ಮಸಾಲ ಬರುತ್ತೆ ನೋಡಿ, ಅದನ್ನು ಸೇರಿಸ್ಕೊಂಡ್ರು ಚೆನ್ನಾಗಾಗುತ್ತೆ. ಮಟನ್ ಮಸಾಲ ಇದ್ದರೆ ಇನ್ನೂ ಚೆನ್ನಾಗಾಗುತ್ತೆ. ಈಗ ಇದು ಎಣ್ಣೆ ಬಿಡಬೇಕು, ಅಲ್ಲಿ ತನಕ ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಈಗ ನೀಟಾಗಿ ಒಂದು 10 ನಿಮಿಷ ಇದನ್ನು ಕುಕ್ ಮಾಡ್ಕೋಬೇಕು. ನಾನು ಹಾಗೆ ಮುಚ್ಚಿದ್ದೀನಿ ಅಷ್ಟೇ ಅದನ್ನು. ನೋಡಿ ಈ ರೀತಿಯಾಗಿ ಸುತ್ತ ಎಣ್ಣೆ ಬಿಡಬೇಕು, ಮತ್ತು ನೀರು ಸಹ ಅದೇ ಬಿಟ್ಕೊಳ್ಳುತ್ತೆ ನೋಡಿ ಸ್ವಲ್ಪ. ನೋಡಿ ಈ ರೀತಿಯಾಗಿ ಅದು ಎಣ್ಣೆ ಬಿಡೋ ತನಕ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡಿ ಈಗ ನಾನು ಮತ್ತೆ ಮುಚ್ಚಿಬಿಟ್ಟು ಬಿಟ್ಟಿದ್ದೀನಿ. ಈ ಟೈಮಲ್ಲಿ ನಾನೊಂದು 2 ಟೊಮೊಟೊವನ್ನು ಪ್ಯೂರಿ ಮಾಡ್ಕೊತಾ ಇದ್ದೀನಿ. ಈ ಥರ ಸಣ್ಣಗೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪ್ಯೂರಿ ಮಾಡಿಕೊಂಡು ಅದೇನು ಕುದೀತಾ ಇದೆ ನೋಡಿ ಮಸಾಲ, ಅದಕ್ಕೆ ಅದನ್ನು ಸೇರಿಸ್ಕೊಬೇಕು. ನೋಡಿ ಈಗ ಈ ರೀತಿಯಾಗಿ ಚೆನ್ನಾಗಿ ಅದು ಎಣ್ಣೆ ಬಿಟ್ಟಿರಬೇಕು, ಅಲ್ಲಿ ತನಕ ಒಂದು 10 ನಿಮಿಷ ನಾನು ಕುದಿಸ್ಕೊಂಡಿದ್ದೀನಿ ಇದನ್ನು. ಈಗ ಇದಕ್ಕೆ ನಾವು ಅದೇನು ರುಬ್ಕೊಂಡಿದ್ವು ನೋಡಿ 2 ಟೊಮೊಟೊ, ಅದನ್ನು ಇದಕ್ಕೆ ಗ್ರೇವಿಯನ್ನು ಸೇರಿಸ್ತಾ ಇದ್ದೀನಿ. ಟೊಮೊಟೊ ಜೊತೆಗೆ ಬೇಕಿದ್ರೆ ನೀವು ಗೋಡಂಬಿಯನ್ನು ಸಹ ನೆನೆಸ್ಬಿಟ್ಟು ಹಾಕ್ಕೊಂಡ್ರೆ ಗ್ರೇವಿ ಇನ್ನೂ ತಿಕ್ನೆಸ್ ಚೆನ್ನಾಗಾಗುತ್ತೆ, ಇಲ್ಲಾಂದರೆ ಬರೀ ಟೊಮೊಟೊ ಹಾಕ್ಕೊಂಡ್ರೂ ಸಹ ಸಾಕಾಗುತ್ತೆ. ಈಗ ನೋಡಿ ನೀಟಾಗಿ ಮತ್ತೆ ಅದು ಕುದಿಬೇಕು. ನಾನೊಂದು ಐ ಫ್ಲೇಮಲ್ಲಿ ಮಾಡಿಬಿಟ್ಟು ಒಂದು 5 ನಿಮಿಷ ಹಾಗೆ ಬಿಟ್ಟಿದ್ದೆ. ನೋಡಿ ಈ ರೀತಿಯಾಗಿ ಅದೇ ನೀರೆಲ್ಲ ಬಿಟ್ಕೊಳ್ಳುತ್ತೆ, ಅಲ್ಲಿ ತನಕ ನೀಟಾಗಿ ಅದನ್ನು ಕುದಿಸ್ಕೊಬೇಕು. ಈಗ ನಾನು ಇದಕ್ಕೆ 1 ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ತುಂಬ ನೀರನ್ನು ಸೇರಿಸೋದು ಬೇಡ, ಯಾಕೆಂದರೆ ಗ್ರೇವಿ ಮಾಡ್ಕೊಳ್ತಾ ಇರೋದ್ರಿಂದ.
ಮತ್ತು ಇದೊಂದು 5ರಿಂದ 6 ವಿಷಲ್ ಕೂಗಿಸ್ಕೋಬೇಕಲ್ವ, ಮಟನ್ ಅಲ್ವಾ. ಚಿಕನ್ ಆದರೆ ಸ್ವಲ್ಪ ಬೇಗ ಬೆಂದೋಗ್ಬಿಡುತ್ತೆ. ಮಟನ್ ಒಂದು 5ರಿಂದ 6 ವಿಷಲ್ ಬೇಕಾಗುತ್ತೆ. ಅದರಿಂದ ಒಂದು ದೊಡ್ಡ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಕುಕ್ಕರ್ನ ಲಿಡ್ ಮುಚ್ಚಿಬಿಟ್ಟು ನೀಟಾಗಿ ಒಂದು 5 ವಿಷಲ್ ಬರೆಸ್ಕೊಬೇಕು. ನೋಡಿ, ಈಗ ಮುಚ್ಚೋ ಟೈಮಲ್ಲಿ ಅದಕ್ಕೆ ನಾನು 1 ಸ್ಪೂನಷ್ಟು ಮಟನ್ ಮಸಾಲವನ್ನು ಸೇರಿಸ್ತಾ ಇದ್ದೀನಿ. ಅಂದರೆ ರೆಡಿ ಪೌಡರ್ ಬರುತ್ತೆ ನೋಡಿ, ಮಟನ್ ಮಸಾಲ ಅಂತ ಬರುತ್ತೆ, ಅದನ್ನು 1 ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಈಗ ನೋಡಿ, ಅದನ್ನು ನೀಟಾಗಿ ಮುಚ್ಚಿಬಿಟ್ಟು 5 ವಿಷಲ್ ಬರೆಸ್ಕೋಬೇಕು. ಇನ್ನೊಂದು ಸೈಡಲ್ಲಿ ನಾನು ಮಟನ್ ಬಿರಿಯಾನಿ ಸಹ ಮಾಡ್ಕೊಳ್ತಾ ಇದ್ದೆ. ಬಿರಿಯಾನಿ ರೆಸಿಪಿ ಇದೆ ಆಲ್ರೆಡಿ ವಿಡಿಯೋನಲ್ಲಿ, ಚಾನಲ್ನಲ್ಲಿ. ಅದರಿಂದ ವಿಡಿಯೋನ ಅಷ್ಟು ಮಾಡ್ಕೊಳ್ಳಿಲ್ಲ ನಾನು ಬಿರಿಯಾನಿ ಸಹ ತುಂಬ ಚೆನ್ನಾಗಾಗುತ್ತೆ ಮಟನ್ ಬಿರಿಯಾನಿ. ಈಗ ನೋಡಿ, ಪೂರ್ತಿ 5 ವಿಷಲ್ ಕೂಗ್ಬಿಟ್ಟು ತಣ್ಣಗಾದ್ಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ. ಸೇಮ್ ನಿಮಗೆ ಹೋಟೆಲಲ್ಲಿ ಯಾವ ರೀತಿ ಅದು ಎಣ್ಣೆ ಎಲ್ಲ ಬಿಟ್ಬಿಟ್ಟು ಕಲರ್ ನೋಡಿ ಯಾವ ಥರ ಬಂದಿದೆ ಅಂತ. ಈ ರೀತಿ ನಾವು ಎಣ್ಣೆಗೆ ಮಸಾಲವನ್ನು ಹಾಕೊಂಡು ಮಾಡ್ಕೊಂಡಾಗ ಕಲರೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿದು. ಈಗ ನೋಡಿ, ಮಟನ್ ಇನ್ನೊಂದು ಸ್ವಲ್ಪ ಬೆಂದಿರಲಿಲ್ಲ, 5 ವಿಷಲ್ ಕೂಗಿಸಿದ್ದೆ. ಅದು ಸ್ವಲ್ಪ ಚಿಕ್ಕ ಕುಕ್ಕರ್ ಆಗಿರೋದ್ರಿಂದ, ದೊಡ್ಡ ಕುಕ್ಕರ್ ಆದರೆ ಒಂದು 4 ವಿಷಲ್ಗೆ ಬೆಂದೋಗ್ಬಿಡುತ್ತೆ. ಈಗ ನಾನು ಮತ್ತೆ ಇನ್ನೊಂದು ವಿಷಲ್ ಕೂಗಿಸ್ಲಿಕ್ಕೆ ಹೋಗಲಿಲ್ಲ, ಒಂದು 5 ನಿಮಿಷ ಅದನ್ನು ಕುದಿಲಿಕ್ಕೆ ಬಿಡ್ತೀನಿ. ಆಗ ಗ್ರೇವಿ ಸಹ ಥಿಕ್ನೆಸ್ ನೋಡಿ ಚೆನ್ನಾಗಿ ಬರುತ್ತೆ. ಈಗ ನಾನು ಮತ್ತೆ ಸ್ಟವ್ ಆನ್ ಮಾಡಿಬಿಟ್ಟು ಅದೊಂದು 5 ನಿಮಿಷ ಕುದಿಸ್ಕೊಂಡ್ರೆ ನೀಟಾಗಿ ಮಟನ್ ಸಹ ಬೇಯುತ್ತೆ, ಹಾಗೆ ಗ್ರೇವಿ ಸಹ ಥಿಕ್ನೆಸ್ ಚೆನ್ನಾಗಾಗುತ್ತೆ. ನೋಡಿ, ಕಲರೆಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ. ಇದು ಚಪಾತಿ, ಪೂರಿ ಮತ್ತು ಬಿರಿಯಾನಿ ರೈಸ್ಗೂ ತುಂಬ ಚೆನ್ನಾಗಾಗುತ್ತೆ, ಸೈಡ್ಗೆ. ಮತ್ತು ವೈಟ್ ರೈಸ್ಗೂ ಸಹ ತುಂಬ ಚೆನ್ನಾಗಾಗುತ್ತೆ. ಫಂಕ್ಷನ್ ಟೈಮಲ್ಲೆಲ್ಲ ಈ ಥರ ಮಟನ್ ಗ್ರೇವಿ ಮಾಡಿಕೊಂಡ್ರೂ ಸಹ ಚೆನ್ನಾಗಾಗುತ್ತೆ. ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಂಬಿಡ್ಬೋದು, ಅಷ್ಟು ಕಷ್ಟ ಏನಾಗಲ್ಲ, ಮನೇಲಿರುವಂತಹ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿಕೊಂಡು. ನೋಡಿ, ಈಗ ಚೆನ್ನಾಗಿ ನಾನು ಇನ್ನೊಂದು 5 ನಿಮಿಷ ಕುಕ್ ಮಾಡ್ಕೋತೀನಿ. ಗ್ರೇವಿ ಸಹ ಥಿಕ್ನೆಸ್ ಚೆನ್ನಾಗಾಗುತ್ತೆ, ಟೇಸ್ಟ್ ವೈಸು ತುಂಬ ಚೆನ್ನಾಗುತ್ತೆ, ಡಿಫ್ರೆಂಟಾಗಿ ತುಂಬ ಚೆನ್ನಾಗಾಗುತ್ತೆ. ಒಂಥರ ಮುಸ್ಲಿಮ್ಸ್ ಎಲ್ಲ ಮಾಡ್ತಾರೆ ನೋಡಿ, ಸಿಂಪಲ್ಲಾಗಿ ಈ ರೀತಿ ಫಂಕ್ಷನ್ಸ್ಗೆಲ್ಲ ಅವ್ರು ಮಾಡಿರ್ತಾರೆ, ಆ ಸ್ಟೈಲಲ್ಲಿ ಬರುತ್ತೆ ಇದು. ನೋಡಿ, ಈಗ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಗ್ರೇವಿನ. ಉಪ್ಪು ಅಷ್ಟೇ ನೋಡಿಬಿಟ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಬೇಕು. ಮತ್ತು ಪೆಪ್ಪರ್ ಪೌಡರ್ ಎಲ್ಲ ಇದಕ್ಕೆ ಹಾಕೊಳ್ಳೋದ್ರಿಂದ ಒಂದು ಸ್ವಲ್ಪ ಮೆಣಸಿನ್ಕಾಯಿದು ಅಚ್ಚ ಖಾರದ ಪುಡಿನ ಸ್ವಲ್ಪ ಕಡಿಮೆನೇ ಹಾಕೋಬೇಕು. ನೋಡಿ, ಈಗ ಬಿರಿಯಾನಿ ಸಹ ರೆಡಿ ಆಯಿತು. ಮಟನ್ ಬಿರಿಯಾನಿ ಸಹ ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ. ನೋಡಿ, ಈಗ ಆಫ್ ಮಾಡಿದ್ದೀನಿ. ಗ್ರೇವಿ ಸಹ ತುಂಬ ಚೆನ್ನಾಗಾಗುತ್ತೆ. ಸಂಡೇ ಟೈಮಲ್ಲಿ ಈಗ ಮಟನ್ ಎಲ್ಲ ತರ್ತೀವಿ ನೋಡಿ, ಮಾಮೂಲಿ ನಾವು ಮಟನ್ ಸಾಂಬಾರೆಲ್ಲ ರೆಗ್ಯುಲರಾಗಿ ಮಾಡ್ಕೋತಾ ಇರ್ತೀವಿ. ಈ ರೀತಿ ಒಂದೊಂದು ಸರಿ ಗ್ರೇವಿ ಮಾಡಿಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ. ಬಿರಿಯಾನಿ ಇಲ್ಲ ಅಂದರೆ ರೊಟ್ಟಿ, ಚಪಾತಿ, ಇಲ್ಲಾಂದರೆ ಪೂರಿ ಎಲ್ಲದಕ್ಕೂ ಸಹ ತುಂಬ ಚೆನ್ನಾಗಾಗುತ್ತೆ ಇದು ಗ್ರೇವಿ. ನೋಡಿ, ಬಿರಿಯಾನಿ ಸಹ ಚೆನ್ನಾಗಾಗಿತ್ತು. ಬಿರಿಯಾನಿ ಜೊತೆಗೆ ಈ ಮಟನ್ ಗ್ರೇವಿ ಸಹ ತುಂಬ ಚೆನ್ನಾಗಾಗುತ್ತೆ. ಕಲರ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಸೇಮ್ ಡಾಬಾ ಸ್ಟೈಲಲ್ಲಿ ಬರುತ್ತೆ ನೋಡಿ, ಅದೇ ರೀತಿ ಬರುತ್ತೆ. ಸಿಂಪಲ್ಲಾಗಿ ಈ ರೀತಿ ಮನೆಯಲ್ಲಿ ಮಾಡಿಕೊಂಡ್ರು. ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ, ಬೇರೆಯವ್ರಿಗೂ ಸಹ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.